ಸದ್ಯ ಬಿಬಿಎಂಪಿ ಇದೀಗ ಅಸಂಕ್ರಾಮಿಕ ರೋಗಗಳ ಸರ್ವೆಗೆ ಮುಂದಾಗಿದೆ. ಮಧುಮೇಹ ಹಾಗೆ ಮಾನಸಿಕ ಒತ್ತಡ, ರಕ್ತದೊತ್ತಡ ಸೇರಿದಂತೆ ಈ ರೀತಿಯ ರೋಗಗಳ ಸರ್ವೆಗೆ ಬಿಬಿಎಂಪಿ ಮುಂದಾಗಿದೆ. ಹಲವು ಅಸಂಕ್ರಾಮಿಕ ರೋಗಗಳ ಬಗ್ಗೆ ಬಿಬಿಎಂಪಿ ಸರ್ವೆಗೆ ಮುಂದಾಗಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕಿತ್ಸೆಗೆ ಪಾಲಿಕೆಯಿಂದ ಸೂಚನೆ ಕೂಡ ಹೊರಬಿದ್ದಿರುವಂಥದ್ದು. ನಗರ ಜೀವನ ಕ್ರಮದಿಂದ ಅಸಾಂಕ್ರಾಮಿಕ ರೋಗಕ್ಕೆ ಜನರು ತುತ್ತಾಗಿದ್ದಾರೆ ಅಂತಾನೆ ಹೇಳಬಹುದು. ಅಂದರೆ ಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು. ಈ ಅಸಾಂಕ್ರಾಮಿಕ ರೋಗಗಳು ಅಂತಂದರೆ ರಕ್ತದೊತ್ತಡ ಇರಬಹುದು, ಮಧುಮೇಹ ಇರಬಹುದು, ಮಾನಸಿಕ ಒತ್ತಡ. ಸೊ ಹೀಗೆ ಇಂತಹ ರೋಗಗಳ ಸರ್ವೆಗೆ ಬಿಬಿಎಂಪಿ ಮುಂದಾಗಿರೋದು. ಈಗ ಮಾನಸಿಕ ಒತ್ತಡದಿಂದ ನಗರದ ಜನತೆ ಅತಿ ಹೆಚ್ಚು ಜನತೆ ತುತ್ತಾಗಿದ್ದಾರೆ ಅಂತಾನೆ ಹೇಳಬಹುದು. ಅಂದರೆ ಈಗಿನ ಜೀವನ ಶೈಲಿಯಿಂದಾಗಿ ರಾಜಧಾನಿ ಜನರನ್ನ 6 ವಿಧದ ಸಮಸ್ಯೆ ಕಾಡ್ತಾ ಇದೆಯಂತೆ. 74% ಸಾವುಗಳು ಈ ರೋಗಗಳಿಂದಲೇ ಸಂಭವಿಸಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಈ ಬಗ್ಗೆ ಹಲವು ಸಂಶೋಧನೆಗಳಿಂದ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಹೀಗಾಗಿ ಬಿಬಿಎಂಪಿ ಈ ಒಂದು ಸರ್ವೆಗೆ ಮುಂದಾಗಿದೆ. ಸಾವು ನೋವು ಕಡಿಮೆ ಮಾಡುವ ಉದ್ದೇಶದಿಂದ ಬಿಬಿಎಂಪಿ ಈಗ ಸರ್ವೆಗೆ ಮುಂದಾಗಿರುವಂಥದ್ದು. ಅಸಂಕ್ರಾಮಿಕ ರೋಗಗಳಿಂದ ಉಂಟಾಗ್ತಾ ಇರುವಂತಹ ಸಾವು ನೋವಿನ ಕುರಿತು ಈಗ ಬಿಬಿಎಂಪಿ ಸರ್ವೆಯನ್ನ ಆರಂಭ ಮಾಡಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಶೀಘ್ರದಲ್ಲಿ 10 ವಾರ್ಡ್ನಲ್ಲಿ ಸರ್ವೆ ಆರಂಭಿಸಲು ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಈಗಿನ ಜೀವನ ಶೈಲಿ ಎಷ್ಟು ಮಟ್ಟಿಗೆ ಒತ್ತಡ ಇದೆ, ಜನರು ಎಷ್ಟು ಬ್ಯುಸಿ ಆಗಿರ್ತಾರೆ ಅಂತ ಗೊತ್ತೇ ಇದೆ. ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗಿರುತ್ತೆ. ಮಾನಸಿಕ ಒತ್ತಡ ಅಂತೂ ಇದ್ದೇ ಇರುತ್ತೆ. ಹೀಗಾಗಿ ಈ ಒಂದು ರೋಗಗಳಿಂದ ಸಾವು ನೋವು ಕೂಡ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಸರ್ವೆಗೆ ಮುಂದಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಬೆಂಗಳೂರಿನ ಜೀವನ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸಾಕಷ್ಟು ಅಸಾಂಕ್ರಾಮಿಕ ರೋಗಗಳ ಮೂಲಕವಾಗಿ ಜನಜೀವನ ಮುಂದುವರಿತ ಭಾಗವಾಗಿ ಆಗ್ತಾ ಇದೆ. ಹೀಗಾಗಿ ಮಾನಸಿಕ ಒತ್ತಡ, ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಬಿಬಿಎಂಪಿ ಏನಿದೆಯೋ ಅದು ಸರ್ವೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ನಗರ ಜೀವನ ಕ್ರಮದಿಂದ ಅಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಿರುವಂತ ಜನರೇನಿದಾರೋ ಆ ಜನರಿಗೆ ಈ ಒಂದು ರೋಗಗಳಿಂದ ದೂರವಿಡ್ಲಿಕ್ಕೂ ಕೂಡ ಬಿಬಿಎಂಪಿ ಕ್ರಮವನ್ನು ವಹಿಸಿರುವಂತದ್ದು. ಪ್ರಮುಖವಾಗಿ ರಕ್ತದೊತ್ತಡ, ಮಧುಮೇಹ, ಮಾನಸಿಕ ಒತ್ತಡಕ್ಕೆ ತುತ್ತಾಗ್ತಿರುವಂತಹ ಜನರೇನಿದಾರೋ ಆ ಒಂದು ಜನರನ್ನ ಕಾಡ್ತಿರುವಂತಹ 6 ರೀತಿಯ ಈ ಒಂದು ರೋಗಗಳನ್ನ ಪರಿಗಣಿಸಿರುವಂತಹ ಪಾಲಿಕೆ ಏನಿದೆಯೋ 74% ಸಾವುಗಳು ಅಸಂಕ್ರಾಮಿಕ ರೋಗಗಳಿಂದಲೇ ಸಂಭವ ಆಗ್ತಿದೆ ಎನ್ನುವಂತಹ ಒಂದು ಬೆಚ್ಚಿ ಬೀಳಿಸುವಂತಹ ಸಂಗತಿಯನ್ನು ಕೂಡ ಈ ಬಗ್ಗೆ ಪಟ್ಟಿದೆ. ಮುನ್ನೆಚ್ಚರಿಕೆಯ ಚಿಕಿತ್ಸೆಯ ಕ್ರಮವಾಗಿ ಪಾಲಿಕೆ ಸೂಚನೆ ಕೊಟ್ಟಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅಸಂಕ್ರಾಮಿಕ ರೋಗಗಳಿಂದ ಉಂಟಾಗ್ತಿರುವಂತಹ ಸಾವು ನೋವನ್ನ ಕಡಿಮೆಗೊಳಿಸುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಸರ್ವೆ ಕಾರ್ಯ ಆರಂಭ ಮಾಡ್ತಾ ಇದೆ. ಮೊದಲಿಗೆ ವಸಂತಪುರ ಹಾಗೂ ಕೊಡಿಗೇಳಿ ವಾರ್ಡ್ನಲ್ಲಿ ಸರ್ವೆ ಕಾರ್ಯ ಪ್ರಗತಿಯಲ್ಲಿ ಇದೆ ಎನ್ನುವಂತಹ ಮಾಹಿತಿಯನ್ನು ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಇನ್ನುಳಿದಂತಹ 10 ವಾರ್ಡ್ಗಳಲ್ಲಿ ಸರ್ವೆ ಆರಂಭ ಮಾಡುವಂತಹ ಸಿದ್ಧತೆಯನ್ನು ಕೂಡ ಪಾಲಿಕೆ ಮಾಡ್ಕೊಳ್ತಾ ಇದ್ದು, ಹಂತವಾಗಿ ಬಿಬಿಎಂಪಿ ಎಲ್ಲಾ ವಾರ್ಡ್ಗಳು ಅಂದ್ರೆ ಹೊಸದಾಗಿ 198 ವಾರ್ಡ್ ಏನಿತ್ತು ಅದಕ್ಕೆ ಹೊಸದಾಗಿ ಸೇರ್ಪಡೆ ಆಗಿರುವಂತಹ ಒಟ್ಟು 225 ವಾರ್ಡ್ನಲ್ಲೂ ಕೂಡ ಸರ್ವೆ ನಡೆಸಲಿಕ್ಕೆ ಬಿಬಿಎಂಪಿ ಯೋಜನೆಯನ್ನ ಹಮ್ಮಿಕೊಂಡಿರುವಂತದ್ದು. ಪ್ರತಿ ವಾರ್ಡ್ಗೆ 4,000 ಮಂದಿಯಂತೆ ಒಟ್ಟು 9 ಲಕ್ಷ ಮಂದಿ ಸರ್ವೆ ಮಾಡುವಂತಹ ಕೆಲಸ ಕೂಡ ಈ ಒಂದು ಕೆಲಸದಲ್ಲಿ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ವರದಿ ನೀಡುವಂತೆ ಈ ಎಲ್ಲಾ ಸರ್ವೆ ನಡೆದಾದ ಬಳಿಕ ವರದಿ ನೀಡುವಂತೆ ಪಾಲಿಕೆಯ ಮುಖ್ಯ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ವಾರ್ಡ್ನಲ್ಲಿ ದಿನಕ್ಕೆ 20 ಮಂದಿಗೆ ಮಾತ್ರ ಸಮೀಕ್ಷೆ ಮಾಡುವಂತ ಕೆಲಸ ಆಗ್ತಾ ಇದೆ. ಒಬ್ಬರಿಗೆ 1 ವರ್ಷ ಕಾಲ ಈ ಸರ್ವೆ ನಡೆಯಲಿದ್ದು, ಒಬ್ಬೊಬ್ಬರಿಗೆ 1 ವರ್ಷ ಸರ್ವೆ ಕಾರ್ಯ ನಡೆದಿದ್ದು 2025 ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಈ ಸರ್ವೆ ಕಾರ್ಯ ಮುಕ್ತಾಯ ಮಾಡುವಂತ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಸರ್ವೆ ಜೊತೆಗೆ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ಕೊಡ್ಲಿಕ್ಕೂ ಕೂಡ ಅಧಿಕಾರಿಗಳು ಮುಂದಾಗುವಂತ ಕೆಲಸ ಆಗ್ತಾ ಇದೆ. ಮಧುಮಾಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.